ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ನಾನು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಡೈಲಿ ಯೂಸ್ಗೆ ಪ್ಯಾಂಟ್ಗಳಿರಲಿಲ್ಲ, ಅದಕ್ಕೆ ತೊಗೊಂಬರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಬೇಕು ಅಂತ ನಾನು ಮೆಜೆಸ್ಟಿಕ್ವರೆಗೂ ಹೋದೆ. ಅಲ್ಲಿಂದ ಯಾಕೋ ಬಸ್ಗಳೇ ಬರಲಿಲ್ಲ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಬೇಡ, ಮಲ್ಲೇಶ್ವರಮಲ್ಲಾದರೂ ಎಲ್ಲಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಜಿಮ್ ವೇರ್ ಪ್ಯಾಂಟ್ಗಳು ಕೂಡ ನಾನು ತೊಗೊಬೇಕಿತ್ತು. ಅದಕ್ಕೋಸ್ಕರ ಎಲ್ಲಾದರೂ ಒಳ್ಳೆ ಕ್ವಾಲಿಟಿ ಇರೋ ತೊಗೋಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಸೊ ಆನ್ಲೈನಲ್ಲಿ ಎಲ್ಲೂ ಬೇಡ, ಹೇಗಿದ್ರು ಬಸ್ಸಲ್ಲಿ ಇಲ್ಲಿವರೆಗೂ ಬಂದಿದ್ದೀವಲ್ಲ, ಬೇರೆ ಕಡೆ ಎಲ್ಲಾದರೂ ಮಾಲ್ಗೆ ಹೋಗ್ಬಿಟ್ಟು ನೋಡೋಣ ಅಂತ ಅಂದ್ಕೊಂಡು ಅಲ್ಲಿಂದ ಸ್ಟ್ರೈಟಾಗಿ ನಾನು ಮಂತ್ರಿ ಮಾಲಿಗೆ ಬಸ್ ಹತ್ತಿದ್ವಿ. ಬಟ್ ನಂಗೆ ಫೋನ್ ಬಂತು, ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ. ಸೊ ಆ ಸ್ಟಾಪ್ ಎಲ್ಲೋ ಮಿಸ್ ಆಗಿ ಮುಂದೆ ಬಂದುಬಿಟ್ವಿ. ಸೊ ಇವಾಗ ವಾಪಸ್ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಎಲ್ಲೂ ಬಸ್ಗಳಿಲ್ಲ, ನೋಡಬೇಕು ಯಾವುದಾದ್ರೂ ಆಟೋ ಸಿಕ್ಕಿದ್ರೆ ಆಟೋದಲ್ಲಿ ಹೋಗೋದು, ಇಲ್ಲ ಅಂತಂದರೆ ಇವಾಗ ನಡ್ಕೊಂಡು ಹೋಗಬೇಕು. ಇಲ್ಲಿಂದ ಸ್ವಲ್ಪ ದೂರ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವಾಗ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಬೇಕಾದ್ರೆ ಒಳ್ಳೆ ಜಿಮ್ ವೇರ್ ಕಲೆಕ್ಷನ್ಸ್ ಸಿಕ್ಕಿದ್ರೆ ನೋಡಬೇಕು. ಬಟ್ ನನಗೆ ಇವಾಗ ಇರೋದೇನಪ್ಪ ಅಂದರೆ ಕಾಸ್ಟ್ ಕಂಪೇರ್ ಮಾಡಬೇಕು. ಇಲ್ಲಿಂದು ಕಡಿಮೆ ಇದೆಯಾ ಅಥವಾ ಅಲ್ಲಿಂದ ಕಡಿಮೆ ಇದೆಯಾ, ಕ್ವಾಲಿಟಿ ವೈಸ್ ಚೆನ್ನಾಗಿದೆಯಾ ಅನ್ನೋದನ್ನ ನೋಡಿ ಎಲ್ಲಾದರೂ ಒಂದು ಒಳ್ಳೆ ಜಿಮ್ ವೇರ್ ಪ್ಯಾಂಟ್ಗಳನ್ನ ತೊಗೊಬೇಕು. ಸದ್ಯಕ್ಕೆ ಡೈಲಿ ಯೂಸ್ಗೆ ಪ್ಯಾಂಟ್ಗಳಲ್ಲಿ ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ಮಾಲ್ಗಳಲ್ಲಿ ಗೊತ್ತಲ್ವ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಕಮರ್ಷಿಯಲ್ಸ್ ಅಥವಾ ಚಿಕ್ಕಪೇಟೆಲಿ ಎಲ್ಲಾದರೂ ನೋಡೋಣ ಅಂತ ಹೋಗ್ತಾ ಇದ್ದೆ. ಬಟ್ ಏನೋ ಗೊತ್ತಿಲ್ಲ, ನನಗೆ ಬಸ್ಸೇ ಸಿಗಲಿಲ್ಲ. ಅಲ್ಲಿಂದ ಬಂದಿದ್ದು ವೇಸ್ಟ್ ಆಗಬಾರ್ದಲ್ವ, ಅದಕ್ಕೋಸ್ಕರ ಇಲ್ಲೇ ಎಲ್ಲಾದರೂ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಬಂದಿದ್ದೆ. ಇವಾಗ ಊಟ ಏನಾದರೂ ಇಲ್ಲೇ ಎಲ್ಲಾದರೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ನೋಡೋಣ, ಫಸ್ಟು ಮಾಲ್ ಹತ್ರ ಹೋಗಿ ಅಲ್ಲೇನಾದರೂ ಶಾಪಿಂಗ್ ಮಾಡಿ ಆಮೇಲೆ ಊಟ ಎಲ್ಲಾದರೂ ಇಲ್ಲೇ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಅಲ್ಲಿಂದ ಬಸ್ ಇಲ್ಲ ಮಂತ್ರಿ ಮಾಲ್ವರೆಗೂ ಅಂತ ಹೇಳ್ತಾಯಿದ್ರು. ಬೇರೆ ಯಾರನ್ನೋ ಇನ್ನೊಬ್ಬರನ್ನ ಕೇಳಿದ್ವಿ, ಅವರಿಲ್ಲ ಇಲ್ಲೇ ಬಸ್ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿಂದ ಬಸ್ಸಲ್ಲೇ ಹೋದ್ವಿ. ಸೊ ಫೈನಲಿ ಇವಾಗ ಮಂತ್ರಿ ಮಾಲ್ ಒಳಗಡೆ ಬಂದಿದ್ದೀವಿ. ಇವಾಗ ಶಾಪಿಂಗ್ ಮಾಡಬೇಕು. ಅದಕ್ಕಿಂತ ಮುಂಚೆ ಏನಾದರೂ ತಿನ್ನೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ನೋಡಬೇಕು ಏನು ತಿನ್ನೋದು ಅಂತ ಅಂದ್ಬಿಟ್ಟು ಇನ್ನೂ ಡಿಸೈಡ್ ಮಾಡಿಲ್ಲ. ಇವಾಗ ಜಸ್ಟ್ ಬಂದು ಕೂತ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಎಲ್ಲ ಮಾಲ್ಗಿಂತ ಜಾಸ್ತಿ ಮಂತ್ರಿ ಮಾಲೇ ಜಾಸ್ತಿ ಇಷ್ಟ ಆಗಿದ್ದು. ಬಿಕಾಸ್ ಇದು ನಾನು ಆ್ಯಕ್ಚುಲಿ ಇಲ್ಲಿಗೆ ಬರ್ತಿರೋದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ನಾನು ಸಿಸ್ಟರ್ ಜೊತೆ ಬಂದಿದ್ದೆ, ಬಟ್ ಅಷ್ಟು ನೋಡೋಕ್ಕಾಗಿರಲಿಲ್ಲ ನಾನು ಮಾಲ್ನ. ಅಮ್ಮನ್ನ ಇದೇ ಫಸ್ಟ್ ಟೈಮ್ ನಾನು ಮಂತ್ರಿ ಮಾಲಿಗೆ ಕರ್ಕೊಂಡ್ಬಂದಿರೋದು. ಅವ್ರಿಗೂ ಅಷ್ಟೇ ತುಂಬ ಇಷ್ಟ ಆಯಿತು ಮಾಲ್ ಅಂತ ಹೇಳ್ತಾ ಇದ್ರು. ಇಲ್ಲೇ ಸುತ್ತಮುತ್ತ ನೋಡ್ತಾ ಇದ್ವಿ ಇಷ್ಟೊತ್ತವರೆಗೂ. ಸೊ ಇವಾಗ ನೋಡಬೇಕು ಎಲ್ಲೂ ಹೋಗ್ಬಿಟ್ಟು ಜಿಮ್ ವೇರ್ ಪ್ಯಾಂಟ್ಗಳೆಲ್ಲ ತೊಗೊಳೋದು. ಡೈಲಿ ಯೂಸ್ ಪ್ಯಾಂಟ್ಗಳು ಸಹ ನೋಡಬೇಕು. ಇನ್ ಕೇಸ್ ಏನಾದರೂ ಕಡಿಮೆ ಬೆಲೆಗೆ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ನೋಡಬೇಕು ಏನಾಗುತ್ತೆ ಅಂತ. ಅವಾಗಲೇ ಅಲ್ಲಿಂದ ಬರ್ತಾ ಇದ್ವಲ್ಲ, ನಡ್ಕೊಂಬರೋಂಥ ಅವಶ್ಯಕತೆ ಇರಲಿಲ್ಲ. ಇನ್ನೊಬ್ಬರನ್ನ ಯಾರನ್ನೋ ಕೇಳಿದ್ವಿ, ಇಲ್ಲ ಬಸ್ ಸ್ಟಾಪ್ ಇಲ್ಲೇ ಹತ್ತಿರದಲ್ಲಿದೆ ಹೋಗಿ ಅಂತ ಹೇಳಿದ್ರು. ಬಟ್ ತುಂಬ ಹೊತ್ತು ಬಸ್ ಸ್ಟಾಪಲ್ಲಿ ನಾನು ಕಾಯ್ತಾ ಇದ್ದೆ, ಬಸ್ಗಳು ಬಂದಿರಲಿಲ್ಲ. ಬಟ್ ಫೈನಲಿ ಬಸ್ ಬಂತು. ಆ್ಯಂಡ್ ನಾನು ಲಂಚ್ ಬ್ರೇಕ್ ಏನೋ ತುಂಬ ಲೇಟಾಗಿಬಿಡುತ್ತೆ ಬರೋದಕ್ಕೆ ಅಂತೆಲ್ಲ ಅಂದ್ಕೊಳ್ತಾ ಇದ್ದೆ. ಆ ಥರ ಏನೂ ಆಗಲಿಲ್ಲ. ಸ್ವಲ್ಪ ಹೊತ್ತು ಕಾಯಿದ್ವಿ, ಆದ್ರೂ ಫೈನಲಿ ಮಂತ್ರಿ ಮಾಲ್ಗೆ ಬಂದಿದ್ದೀವಿ. ಇವಾಗ ಶಾಪಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಏನಾದರೂ ಲೈಟಾಗಿ ತಿನ್ಕೊಂಡು ಆಮೇಲೆ ನೋಡಬೇಕು ಎಲ್ಲಿ ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಅಂದರೆ ಫಸ್ಟ್ ಟೈಮ್ ಬಂದಿದ್ದಾಗ ನಾನು ಮಾಲ್ನ ಅಷ್ಟು ನೋಡಿರಲಿಲ್ಲ. ಸೊ ಇವಾಗ ನೋಡಬೇಕು ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನು ಹುಡುಕೊಂಡು ಹೋಗಿ ತೊಗೊಳ್ಳೋದಕ್ಕೆ ನೋಡಬೇಕು. ನಾನು ಬಜೆಟ್ಟಿಗೆ ಅಡ್ಜಸ್ಟ್ ಆದರೆ ಇಲ್ಲೇ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾಲಲ್ಲಿ ಯೂಶ್ವಲಿ ನಾನೇನು ಪರ್ಚೇಸ್ ಮಾಡಲ್ಲ, ಬಟ್ ಇವತ್ತು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನನ್ನ ಒಂದು ಬಜೆಟ್ಟಿಗೆ ಅಡ್ಜಸ್ಟ್ ಆದರೆ ಹೋಗೋಣ. ಟ್ರೆಂಡ್ಸಲ್ಲಿ ನೋಡೋಣ. ಜಾಸ್ತಿ ಅಷ್ಟೇನು ಪ್ಯಾಂಟ್ಗಳಿಲ್ಲ ಇಲ್ಲಿ, ಬರೀ ಜೀನ್ಸ್ ಇದೆ. ಅದು ಬಿಟ್ಟರೆ ಈ ಥರ ಒಳ್ಳೊಳ್ಳೆ ಟಾಪ್ಗಳಿದೆ. ಸುಮ್ಮನೆ ಬಂದಲ್ಲ, ಅದಕ್ಕೆ ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಟಾಪ್ ತೊಗೋಬೇಕು ಅಂದಾಗ ಬಂದು ನೋಡ್ಬೋದು. ಇದು ಎಷ್ಟು ಹೇಳ್ತಿದ್ದಾರೆ? 849 ಇದಕ್ಕೆ. ಕಾಸ್ಟ್ಲಿನ ಇಲ್ಲೆಲ್ಲ ಅಷ್ಟೊಂದು ಏನಕ್ಕೆ? 799 ಇದು. ಇದೆಷ್ಟೊಂದು ನೋಡ್ತೀನಿ. ಇದು 799, 849. ಇದೊಂಥರ ಚೆನ್ನಾಗಿದೆ, ಕಲರ್ ಏನೋ ಚೆನ್ನಾಗಿದೆ. ಬಟ್ ಮೆಟೀರಿಯಲ್ ಮೆಟೀರಿಯಲ್ ಸ್ವಲ್ಪ ಸಾಫ್ಟ್ ಆಗಿರಬೇಕು, ಸ್ವಲ್ಪ ರಫ್ ಇದೆ. ಸೊ 849 ಇದು. ನನಗೆ ಈ ಥರ ಒಂದು ಚಿಕ್ಕದೊಂದು ಜಾಕೆಟ್ ಟೈಪ್ ತೊಗೋಬೇಕು ಅಂತ ಇಷ್ಟ. ಈ ಥರ ಆಲ್ರೆಡಿ ನನ್ನ ಹತ್ರ ಇದೆ, ಬಟ್ ಸ್ವಲ್ಪ ಯೂಸ್ ಮಾಡ್ತಿರ್ತೀನಿ ನಾನು ಜಾಕೆಟ್ಗಳನ್ನು ಜಾಸ್ತಿ. ಅಷ್ಟು ಇದು 599 ಹಾಕಿದ್ದಾರೆ. ಅಷ್ಟೊಂದೆಲ್ಲ ಕಾಸ್ಟ್ಲಿ. ಇದು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ ಇದು? ನಮಗೆ ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದೆ. ಎಷ್ಟು ರೇಟ್ ಅದು ನೋಡ್ತೀನಿ. ಇದು ಕೂಡ ಅಷ್ಟೇ 599. ಇದೇ ನನಗೆ ಆಗುತ್ತಾ ಅಥವಾ ಟೈಟ್ ಆಗುತ್ತಾ ಅಂತ ಗೊತ್ತಿಲ್ಲ. ಇಲ್ಲ ಆಗುತ್ತೆ. ಆಗುತ್ತಾ? ಕಲರ್ ಸಖತ್ತಾಗಿದೆ ಅಲ್ವಾ? ನಂಗೆ ಕಲರ್ ತುಂಬ ಇಷ್ಟ ಆಯ್ತು. ಆಗುತ್ತೆ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಕಲರು. ಸೈಜ್ ಆಗುತ್ತೆ.
ಟೈಮ್ ಎಲ್ಲ ಬಂದಿತ್ತಲ್ಲ ಅವಾಗಿಂದ ಟ್ರಯಲ್ ಇಲ್ವೇನೋ ಅಥವಾ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದಾರೆ ಏನೋ ಗೊತ್ತಿಲ್ಲ. ಏನಾದರೂ ಹಾಕೊಂಡು ನೋಡ್ಬೋದಾ ಗೊತ್ತಿಲ್ಲ. ಅದೇನು ಅದು ಸ್ಕರ್ಟಾ ಥರ ಚೆನ್ನಾಗಿದೆ ಅದು. ನನ್ನ ಹತ್ರ ಆ ಥರ ಸ್ಕರ್ಟ್ಗಳಿದೆ, ಬಟ್ ನಾನು ಹಾಕಿಲ್ಲ ಅಷ್ಟೇ. ಅದ್ರಲ್ಲಿ ನನಗೆ ಎರಡು ಇಷ್ಟ ಆಯಿತು ಆ್ಯಕ್ಚುಲಿ. ಒಂದು 799 ಇದೆ, ಇನ್ನೊಂದು 899 ಇದೆ. ಸದ್ಯಕ್ಕೆ ಅದನ್ನು ತೊಗೊಳಕ್ಕೆ ಬಂದಿಲ್ವಲ್ಲ, ಸೊ ಪ್ಯಾಂಟ್ ಹುಡ್ಕೋದು ಕಂಟಿನ್ಯೂ ಮಾಡೋಣ. ಇದೆಲ್ಲ ಕಿಟ್ ಸೆಕ್ಷನ್ನು ಇಲ್ಲಿದೆ, ಬಟ್ ಎಷ್ಟಿದು 499 ಇದು. ಮೀಡಿಯಮ್ ಸೈಜ್, ಸ್ಮಾಲ್. ನಮ್ಮಮ್ಮ ಹೇಳ್ತಾ ಇದ್ದಾರೆ ಈ ಪ್ಯಾಂಟ್ ತಗೋ ಅಂತ. ಚೆನ್ನಾಗೇನೋ ಇದೆ, ಆದರೆ ಇದು ಆಮೇಲೆ ಪ್ರೈಸ್ ಟ್ಯಾಗ್ ನೋಡಿದ್ರೆ ಫಸ್ಟ್ ಇದನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು 1999 ರೂಪಾಯಿ ಇದೆ. ಇದನ್ನೇನು ಡೈಲಿ ಯೂಸಿಗೆ ಹಾಕೊಳ್ಳೋದು, ಈ ಪ್ರೈಸ್ ಇಷ್ಟೊಂದು ಇರೋದ್ರಿಂದ ಇದನ್ನು ಡೈಲಿ ಯೂಸ್ಗೆ ಹಾಕೊಳ್ಳೋದಕ್ಕಾಗೋದಿಲ್ಲ. ಅಲ್ಲಿ ಡೈಲಿ ಯೂಸ್ ಪ್ಯಾಂಟ್ಗಳು ಒಂದು 2-3 ಸಿಕ್ತು, ಬಟ್ ಅದೇನಂದರೆ ಅದು ಅಷ್ಟೇ 899 ಆ ಥರ ಎಲ್ಲ ಇದೆ. ಅಷ್ಟೊಂದು ಬೇಡ ಅಂತ ಅನ್ಸುತ್ತೆ, ತುಂಬ ಕಾಸ್ಟ್ಲಿ ಆಗೋದು ಒಂದು ಪ್ಯಾಂಟಿಗೆ ಅಷ್ಟೊಂದು. ಬೈ 200 rupees ಆಫ್ ಏನೋ ಇತ್ತು, ಬಟ್ ನಾನು ಅದನ್ನು ತೊಗೊಂಡಿಲ್ಲ. ಕೇಳಬೇಕು ನಮ್ಮಮ್ಮನ ಒಂದ್ಸರಿ ಮೈ ತೊಗೋಬೋದಾ ಅಂತ ಅಂದ್ಬಿಟ್ಟು. ನೋಡೋಣ, ಅಕಸ್ಮಾತ್ ಅವ್ರೇನಾದರೂ ಓಕೆ ಅಂತ ಹೇಳಿದ್ರೆ ಅವರೇ ಕೊಡಿಸ್ತಿರೋದು. ಸೊ ಅವ್ರು ಓಕೆ ಅಂತ ಹೇಳಿದ್ರೆ ಆ ಪ್ಯಾಂಟ್ಗಳು ತೊಗೋಬಹುದು. ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಶಾಪಲ್ಲಿ ನೋಡ್ಕೊಂಡು ಬರ್ತೀನಿ, ಇನ್ನೆಲ್ಲಾದರೂ ಕಡಿಮೆ ಬೆಲೆಗೆ ಚೆನ್ನಾಗಿರೋ ಸಿಗುತ್ತಾ ಅಂತ. ಕ್ವಾಲಿಟಿ ವೈಸು ಓಕೆ ಚೆನ್ನಾಗಿತ್ತು, ಬಟ್ ಮೆಟೀರಿಯಲ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಅದನ್ನ ಅಲ್ಲೇ ಇಟ್ಟು ಬಂದೆ. ನೋಡೋಣ ಬೇರೆ ಯಾವ್ದಾದ್ರು ಸಿಗುತ್ತಾ ಅಂತ. ಓ, ಮಕ್ಳದ್ದು ಬಸ್ಸೆಲ್ಲ ಇದೆ. ಏಜ್ ಲಿಮಿಟ್ ಇಲ್ಲ. ಹೌದಾ? ಇಲ್ಲಿ ನೋಡಿ ನಮ್ಮ ಬಾಸ್ ಇದ್ದಾರೆ. ಸೊ ಈ ಅಂಗಡಿಗೆ ಹೋಗಿ ನೋಡೋಣ. ಅಂಗಡಿ ಹೆಸರು ಶೋ ಆಫ್. ಚೆನ್ನಾಗಿದೆ ಅಂಗಡಿ ಹೆಸರು. ಫೀಸ್ಗಿದ್ರೆ ಬರೀ ಬೇರೆ ಥರ ಪ್ಯಾಂಟ್ಗಳಿದೆ, ಡೈಲಿ ಯೂಸ್ ಅಷ್ಟಿಲ್ಲ. 880 ಇದು, ಡಿಸ್ಕೌಂಟ್ ಎಲ್ಲ ಹೋದ್ಮೇಲೆ. ಇಲ್ಲೂ ಇದೆ ಡೈಲಿ ಯೂಸ್ಗೆ ಪ್ಯಾಂಟ್ಗಳು. ನೋಡೋಣ ಇಲ್ಲಿ ಎಷ್ಟು ಹೇಳ್ತಾರೆ ಅಂತ. ಶೋ ಆಫ್ ಅಂಗಡಿಯಲ್ಲಿ ಜಾಸ್ತಿ ಬ್ಲೇಸರ್ಗಳು, ಆಮೇಲೆ ತುಂಬ ಎಥ್ನಿಕ್ ವೇರ್ಗಳು, ತುಂಬ ಗ್ರ್ಯಾಂಡ್ ಇರುತ್ತಲ್ಲ ಆ ಥರ ಬಟ್ಟೆಗಳಿತ್ತು. ಬಟ್ ಇವಾಗ ಇಲ್ಲೊಂದು ಬೇರೆ ಅಂಗಡಿಗೆ ಬಂದಿದ್ದೀವಿ. ಈ ಹೆಸರೇನು ಮ್ಯಾಕ್ಸ್ ಫ್ಯಾಷನ್. ನೋಡೋಣ ಇಲ್ಲಿ ಒಳಗಡೆ ಎಷ್ಟಿದೆ ಪ್ರೈಸ್ ಅಂತ. ಕ್ವಾಲಿಟಿನೂ ಅಲ್ಲಿ ಚೆನ್ನಾಗಿತ್ತು, ಬಟ್ ನೋಡ್ಬೇಕು ಇಲ್ಲಿ ಹೇಗಿದೆ ಒಳಗಡೆ ಕ್ವಾಲಿಟಿ ಮತ್ತು ಪ್ರೈಸ್ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು ಬರ್ತೀನಿ. ಇದೊಂದು ಎಲ್ಲ ಜಾಸ್ತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಇಟ್ಟಿದ್ದಾರೆ. ಕೇಳ್ಕೊಂಡು ಬರೋಣ. ಮ್ಯಾಕ್ಸಲ್ಲಿ ನಾನು ಇದೇನು ಫಸ್ಟ್ ಟೈಮ್ ಎಲ್ಲ ಪರ್ಚೇಸ್ ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆನೂ ಸಹ ನಾನು ಇಲ್ಲಿ ಬಂದು ಶಾಪಿಂಗ್ ಮಾಡಿದ್ದೀನಿ. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆಲ್ಲ ಮ್ಯಾಕ್ಸ್ ಶಾಪ್ಗಳಿರುತ್ತಲ್ಲ ಬೇರೆದು, ಅಲ್ಲಿಗೆ ಹೋಗಿ ಡೈರೆಕ್ಟಾಗಿ ನಾನು ಪರ್ಚೇಸ್ ಮಾಡಿ ಬರ್ತಾ ಇದ್ದೆ. ಆ್ಯಂಡ್ ತುಂಬ ಸರಿ ನಾನು ಮ್ಯಾಕ್ಸಲ್ಲಿ ಶಾಪಿಂಗ್ ಮಾಡಿದ್ದೀನಿ. ಸೊ ಅದೇ ಒಂದು ಅಸಂಪ್ಷನ್ ಮೇಲೆ ಇಲ್ಲಿ ಸ್ವಲ್ಪ ಕಡಿಮೆ ಇರಬಹುದೇನೋ ಪ್ರೈಸನ್ನು ಒಂದು ಲೆಕ್ಕಾಚಾರದಲ್ಲಿ ಹೋದೆ. ಯಾಕಂದರೆ ಅಲ್ಲಿ ಬೈ 2 get 1 ಫ್ರೀ ಅನ್ನೋ ಥರ ಆಫರ್ಗಳೆಲ್ಲ ಯಾವಾಗಲೂ ನಡೀತಾ ಇರುತ್ತೆ. ನಾನು ಸುಮಾರು ಟಾಪ್ಗಳು, ಪ್ಯಾಂಟ್ಗಳು, ಆಮೇಲೆ ಶ್ರಗ್ಸ್ ಅವೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಬಟ್ ಈ ಸರಿ ಯಾವುದೂ ಆ ಥರ ಆಫರ್ಗಳೇ ಇಲ್ಲ. 1799, 1899 ಆ ಥರ ಎಲ್ಲ ಇದೆ. ಜಿಮ್ ವೇರ್ಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಕಲರ್ಫುಲ್ ಆಗಿದೆ. ವರ್ಕ್ ಪರ್ಚೇಸಿಂಗ್ ಅಂತ ಅನಿಸುತ್ತೆ, ಬಟ್ ಪ್ರೈಸು ಅಷ್ಟೇ ತುಂಬ ಹೈ ಆಗಿಟ್ಟಿದ್ದಾರೆ. ಅದಕ್ಕೆ ಯಾವುದಾದ್ರೂ ಆನ್ಲೈನಲ್ಲಿ ಇನ್ನೊಂದು ಸರಿ ಚೆಕ್ ಮಾಡಿ ಆಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ತುಂಬ ವ್ಯತ್ಯಾಸ ಇದೆ ಪ್ರೈಸಲ್ಲಿ, ಇದಕ್ಕೂ ಮತ್ತು ಆನ್ಲೈನಲ್ಲಿ ಹಾಕಿದ್ದಕ್ಕೂ. ಕ್ವಾಲಿಟಿನೂ ನನಗಂತೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ಇನ್ನೊಂದು ಸರಿ ಯೋಚನೆ ಮಾಡಿ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ 2 ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. 2 ತೊಗೊಳ್ಳೋದ್ರ ಬದಲಿಗೆ ಇಲ್ಲಿ ಬಂದು 1 ತೊಗೋಬೇಕಾಗುತ್ತೆ ಅಂತಲೂ ಒಂದ್ಸರಿ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಸ್ವಲ್ಪ ಜಾಸ್ತಿ ಇದೆ, ತುಂಬಾ ಜಾಸ್ತಿ ಇದೆ ಅಂತ ಅನ್ನಿಸ್ತು ಪ್ರೈಸು. ಬಟ್ ಕಲರ್ಗಳಂತೂ ಸಖತ್ತಾಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ಈ ಮ್ಯಾಕ್ಸ್ ಕೂಡ ಬೇಡ ಅಂತ ಅಂದ್ಕೊಂಡು ಆಚೆ ಬಂದೆ. ಅದೇನೋ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಈ ಥರ ಮ್ಯಾಕ್ಸ್ ಶೋರೂಮಿಂದ ಏನು ತೊಗೊಳ್ದೆ ಬರ್ತಾ ಇರೋದು. ಅಂದರೆ ಹೇಗಿದ್ರೆ ಇಲ್ಲಿ ತುಂಬ ಆಪ್ಷನ್ಸ್ ಇದೆ. ಇನ್ನೊಂದು 2-3 ಅಂಗಡಿಗಳನ್ನ ಚೆಕ್ ಮಾಡೋಣ, ಸಿಗುತ್ತಾ ಅಂತ ನೋಡೋಣ. ಸೌಂದರ್ಯ ಅದರೆಲ್ಲ ಫೋಟೋ ಫ್ರೇಮ್ ಹಾಕ್ಕೊಡ್ತಾರೆ. ಹೌದಾ? ಇದೆಲ್ಲ ಹಾಕ್ಕೊಡ್ತಾರಾ? ಫೋಟೋ ಫ್ರೇಮ್ ಎಲ್ಲ ಹಾಕಿಕೊಡ್ತಾರೆ. ನಾವೇ ಆರ್ಡರ್ ಮಾಡ್ತೀವಿ. ನಾವೇ ಆರ್ಡರ್ ಮಾಡ್ತೀವಿ ಏನು ಬೇಕು ಮೆಟೀರಿಯಲ್. ಸ್ಟಾರ್ಟ್ ಆರ್ಡರ್ ಅಂತ ಕೊಟ್ಟು ಬೇಕಾದ್ರೆ
ಜಾಸ್ತಿ ಹಾಂ ಎಲ್ಲ ಆಪ್ಷನ್ ಬರುತ್ತೆ. ಹಾಂ ಬರ್ಗರು, ಇದು ಚಿಕನ್ ಐಸ್ ಕ್ರೀಮು. ಐಸ್ ಕ್ರೀಮು ಅದೆಲ್ಲ ಸಿಗುತ್ತೆ. ಹಾಂ ಸೊ ಅದು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹ್ಞೂ ಆರ್ಡರ್ ಮಾಡೋದು. ಲಾರ್ಜ್ ಬೇಕಾ, ಹಾಂ. ಮೀಡಿಯಂ ಬೇಕಾ ಆರ್ಡ್ರು ಮಾಡೋದಾದ್ರೆ ಮಾಡು. ಆ್ಯಡ್ ಆರ್ಡರ್. ಇನ್ನೂ ಜಾಸ್ತಿ ಮಾಡಬೇಕು ಅಂದರೆ ಇದನ್ನು ಚೂಸ್ ಮಾಡಿಕೊಂಡು ಹಾಂ ಅದು ಐಟಮ್ ಆ್ಯಡೆಡ್ ಹಾಂ ಐಸ್ ಕ್ರೀಮ್ ಎಷ್ಟಾಗುತ್ತೆ? ಸಾಕು. ಇಲ್ಲಾಂದ್ರೆ ಆರ್ಡರ್ ಆಗ್ಬಿಟ್ರೆ ದುಡ್ಡು ಕೊಡಬೇಕಾಗುತ್ತೆ. ಹೌದಾ? ಸರಿ ಬಾ. ನೀವು ತಗೊಳ್ಳೋದಲ್ಲ, ಅಲ್ಲೇ ತಿನ್ನೋಲ್ಲ. ಹ್ಞೂ ಆಯಿತು ಸಾಕು. ಕಾಫಿ ಕುಡಿದಿದ್ದು ಆಯ್ತು ಅಲ್ಲೇ. ಹಾಂ. ಹೋಗೋಣ. ಹ್ಞೂ ಸರಿ ಹೋಗೋಣ ಬಾ ಸಾಕು. ನೋಡೋಣ, ಇನ್ನೊಂದೆರಡು ಅಂಗಡಿ ಮೇಲ್ಗಡೆ ಹೋಗಿ ನೋಡ್ತೀವಿ. ಸಿಕ್ಕಿಲ್ಲ ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲಾದರೂ ಹೋಗ್ಬಿಟ್ಟು ಅಲ್ಲೇ ತೊಗೊಂಡು. ಜಾಸ್ತಿ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ. ತುಂಬ ಜನ 28, 30, 35 ಇಯರ್ಸಿಂದ ಡಯಾಬಿಟಿಕ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಜಾಸ್ತಿ ಜನ 55, 60 ಇಯರ್ಸ್ ನೋಡಿದ್ರೆ ಜಾಸ್ತಿ ಜನ ಡಯಾಬಿಟಿಸ್ ಇದ್ದಾರೆ. ಡಯಾಬಿಟಿಸ್ ಜೊತೆ ಇವಾಗ ನೋಡಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ. ಸೊ ಏನು ಪ್ರಾಬ್ಲಮ್ ಆಗೋದ್ರಿಂದ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಡಯಾಬಿಟಿಕ್ ಪೇಷಂಟ್ಗೆ ಡಯಾಬಿಟಿಕ್ ರೆಟಿನೋಪತಿ. ದರ್ ಆರ್ 3 ಪತೀಸ್ ವಿಚ್ ಇಸ್ ವೆರಿ ಪೋರ್ಟಬಲ್ ಡಿವೈಸ್ ಇದು. ಕ್ಯಾಮ್ರಾ ಓಕೆ ವಿಚ್ ಇದು ಫಂಡಸ್ ಇಮೇಜ್ ಕ್ಯಾಪ್ಚರ್ ಮಾಡುತ್ತೆ. ರೆಟಿನಾಗಿ ಫಂಡಸ್ ಇಮೇಜ್ ಕ್ಯಾಪ್ಚರ್ ಮಾಡಿಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲ ನಾವು ಡಯಾಗ್ನೋಸ್ ಮಾಡ್ಬೋದು ಪೇಷಂಟ್ಗೆ ಡಯಾಬಿಟಿಕ್ ರೆಟಿನೋಪತಿ ಇದೆಯಾ ಇಲ್ಲ ಗ್ಲಾಕೋಮಾ ಇದೆಯಾ. ಮಾಲಿಗೆ ಹೋಗಿದ್ದಾಗ ಅಲ್ಲಿ ಐ ಟೆಸ್ಟ್ ಮಾಡ್ತಾಯಿದ್ರು. ನಮಗೂ ಐ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ರು. ಹಾಗಾಗಿ ನೋಡೋಣ ಹೇಗಿರುತ್ತೆ ಅಂತ ಹೋಗಿದ್ವಿ. ಅವರು ಆ ಡಿವೈಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. And it shows since it's Valentine's week. Trying to see if we can Open your eyes wide. Very good. So these are the strategies Opening your eyes wide. Please follow us on Instagram. Swiss Medicines. ಡ್ರಾಪ್ ಏನಾಗಲ್ಲ, Open it wide. ಏನಾಗಲ್ಲ. Those two. ಫುಲ್ ಟೆಸ್ಟ್ ಕಂಪ್ಲೀಟ್ ಅಸೆಸ್ಮೆಂಟ್ ಮಾಡ್ಬಿಟ್ಟು ನೀವೇ ನೋಡ್ಕೊಳ್ಳಿ. ಇವಾಗ ಅಮ್ಮಕ್ಕೆ ಅದೇ ಮಾಡಿದಲ್ಲ, ಫುಲ್ ಅಸೆಸ್ಮೆಂಟ್. Oh, now I know your mobile number. ಫ್ರಂಟ್ ಆಫ್ ದ ಐಸು, ಬ್ಯಾಕ್ ಆಫ್ ದ ಐಸು, ಲೆನ್ಸು, ಕ್ಯಾಟ್ರಾಕ್ಟ್ ಇದೆಯಾ, ಗ್ಲಾಕೋಮಾ ಇದೆಯಾ, ರೆಟಿನೋಪತಿ ಇದೆಯಾ, ಪವರ್ ಇದೆಯಾ, ಆಚೆ ಇಲ್ಲ ಇರೋದು ಇಂಡಿಯಾ ವಿ ಸೆಲ್ ಟು US, ವಿ ಸೆಲ್ ಟು ಯುರೋಪ್. ಬಟ್ Right eye is done. Now the left eye. ನೀವೇ ನೋಡಿ. ಈಗ ಟಾಟಾ ಅವರು ಇವಾಗ ಒಂದು Follow us on Instagram. We have two pages. ಅಲ್ಲೇ ಐ ಟೆಸ್ಟ್ ಮಾಡಿ ರಿಪೋರ್ಟ್ ತೋರಿಸ್ತಾರೆ. Rupees at the counter. Come back with the bill. There's this wheel of fortune. ಐ ಟೆಸ್ಟ್ ರಿಪೋರ್ಟ್ ಎಲ್ಲ ನಾರ್ಮಲ್ ಅಂತ ಬಂತು. ರೆಟಿನಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. Eye health is fine. This is behind the eye, the retina, which is absolutely fine. Both eyes, it is absolutely fine. No abnormality. ನಾನು ಆಲ್ರೆಡಿ ಗ್ಲಾಸಸ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅವ್ರು ಕೇಳ್ತಾ ಇದ್ರು, ನೀವು ಗ್ಲಾಸಸ್ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಅದನ್ನು ಹಾಗೆ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಅಂತ ಮತ್ತೆ ಅದನ್ನೇ ಹೇಳಿ ಕಳಿಸಿದ್ರು. ಐ ಟೆಸ್ಟ್ 5 ಮಿನಿಟ್ಸಲ್ಲಿ ಮಾಡ್ತೀವಿ ಅಂತ ಕರೆದಿದ್ರು. ಬಟ್ ಸ್ವಲ್ಪ ಟೈಮ್ ತೊಗೊಂತು, ಯಾಕಂದರೆ ಇನ್ನೂ ಒಂದು 2-3 ಜನ ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ಅವ್ರದ್ದೆಲ್ಲ ಐ ಟೆಸ್ಟ್ ಆಗಿ ಕಂಪ್ಲೀಟ್ ಆದಮೇಲೆ ನಮ್ಮದು ಮಾಡಬೇಕಿತ್ತು. ಐ ಟೆಸ್ಟ್ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಆಚೆ ಬಂದ್ವಿ. ಆಚೆ ಈ ಥರ ಎಷ್ಟೊಂದು ಸ್ಟಾಲ್ಗಳಿತ್ತು. ಅಲ್ಲಿ ಏನಾದರೂ ಸಿಗಬಹುದು ಅಂತ ನೋಡಿದೆ. ಏನು ತೊಗೊಳಕ್ಕೆ ಬಂದಿದ್ವೋ ಅದನ್ನು ಬಿಟ್ಟು ಬೇರೆ ಏನಾದರೂ ತೊಗೊತೀವಲ್ವ. ಯಾವಾಗಲೂ ಅಷ್ಟೇ, ನಾನು ಶಾಪಿಂಗ್ ಹೋದಾಗ ಹಾಗೆ ಮಾಡೋದು. ಏನು ಹುಡ್ಕೊಂಡು ಹೋಗಿರ್ತೀನಿ ಅದು ಕರೆಕ್ಟ್ ಟೈಮಿಗೆ ಸಿಗಲ್ಲ, ಅಥವಾ ಅದು ಯಾವಾಗೋ ನನಗೇನೋ ಬೇರೆ ಏನಾದರೂ ಇಷ್ಟ ಆಗಿರುತ್ತೆ, ಅದನ್ನು ನಾನು ಪರ್ಚೇಸ್ ಮಾಡದೆ ಬಂದಿರ್ತೀನಿ. ಇನ್ನೊಂದು ಸರಿ ಅದನ್ನೇ ಹುಡ್ಕೊಂಡು ಹೋಗ್ತೀವಿ, ಅದು ನಮಗೆ ಸಿಗೋದೇ ಇಲ್ಲ. ಆ ಥರ ಆಗಿರುತ್ತೆ. ಬಟ್ ನಾನು ಯಾವಾಗಲೇ ಹೋದ್ರೂ ಇಯರಿಂಗ್ ಅಥವಾ ಕ್ಲಿಪ್ಗಳು, ಹೇರ್ ಬ್ಯಾಂಡ್ ಏನಾದರೂ ಒಂದು ಪರ್ಚೇಸ್ ಮಾಡ್ತಾನೆ ಇರ್ತೀನಿ. ಈ ಸರಿನೂ ಅಷ್ಟೇ, ಅಲ್ಲಿ ಜಂಕ್ ಜ್ಯುವೆಲ್ರಿಗಳೆಲ್ಲ ಇತ್ತು. ಅದನ್ನು ನೋಡಿಬಿಟ್ಟು ನಾನು ಒಂದಷ್ಟು ಕ್ಲಿಪ್ಗಳು ತೊಗೊಂಡೆ. ಜಾಸ್ತಿ ಕ್ಲಿಪ್ಗಳೇ ತೊಗೊಂಡಿದ್ದು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಇಲ್ಲೂ ಪ್ಯಾಂಟ್ಗಳು ಸಿಕ್ತು, ಆದರೆ ತುಂಬ ಒಂಥರ ಮೇಲೆಲ್ಲ ಡಿಸೈನ್ ಇರೋವಂಥದ್ದಿತ್ತು. ನನಗೆ ಪ್ಲೇನ್ ಪ್ಯಾಂಟ್ಗಳು ಬೇಕಾಗಿತ್ತು. ಅದೊಂದೇ ಒಂದು ಕಾರಣಕ್ಕೋಸ್ಕರ ಪ್ರೈಸ್ ಕಡಿಮೆ ಇದ್ದರೂ ಸಹ ಅದನ್ನು ತೊಗೊಳ್ಳಿಲ್ಲ ನಾನು. ಆ್ಯಕ್ಚುಲಿ ನಾನು ಇಲ್ಲಿಗೆ ಬಂದಿದ್ದು ಡೈಲಿ ಯೂಸ್ಗೆ ಮತ್ತು ಜಿಮ್ ವೇರ್ ಪ್ಯಾಂಟ್ಗಳು ತೊಗೊಬೇಕು ಅಂತ. ಬಟ್ ಅದನ್ನು ಬಿಟ್ಟು ನಾನು ಕ್ಲಿಪ್ಸ್ಗಳು ತೊಗೊಂಡ್ಬಿಟ್ಟೆ. ಕ್ಲಿಪ್ಸ್ಗಳು ಬೇಕಾಗಿತ್ತು, ಬಟ್ ಅಂದರೆ ಅಂಥ ಏನು ನೆಸೆಸಿಟಿ ಇರಲಿಲ್ಲ. ಯೂಶಲಿ ಪ್ಲಾಸ್ಟಿಕ್ ಕ್ಲಿಪ್ಗಳು ಆ ಥರ ತೊಗೊಳ್ತಾ ಇದ್ದೆ. ಅದು ಬಿಟ್ಟರೆ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಸ್ಟೋನ್ ವರ್ಕ್ ಇರೋ ಅಂಥ ಕ್ಲಿಪ್ಗಳನ್ನ ತೊಗೊತಿದ್ದೆ. ಇವತ್ತು ಇಲ್ಲಿ ಒಂದು 2-3 ಈ ಮಾಲಲ್ಲಿ ಆಚೆ ಕಡೆ ಇಟ್ಟಿದ್ರು. ಸೊ ಅಲ್ಲಿ ಕ್ಲಿಪ್ಗಳು ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ನನಗೆ ಸೂಟಬಲ್ ಆಗುವಂಥ ಪ್ಯಾಂಟ್ಗಳು ಸಿಗಲಿಲ್ಲ. ಆಚೆ ಇತ್ತು,
350 ಮತ್ತು 250ಗೆ ಪ್ಯಾಂಟ್ಗಳು ಸಿಕ್ತು. ಬಟ್ ಅದೇನಂತಂದರೆ ಫುಲ್ಲು ಅದು ಡಿಸೈನ್ಸ್ ಎಲ್ಲ ಜಾಸ್ತಿ ಇತ್ತು. ನನಗೆ ಆ ಥರ ಡಿಸೈನ್ ಪ್ಯಾಂಟ್ಗಳು ಬೇಕಾಗಿರಲಿಲ್ಲ, ಸ್ವಲ್ಪ ಪ್ಲೇನ್ ಪ್ಯಾಂಟ್ಗಳು ಬೇಕಾಗಿತ್ತು. ಹಾಗಾಗಿ ನಾನು ಅದನ್ನು ತೊಗೊಳ್ಳಿಲ್ಲ. ಅದ್ರ ಬಂದು ಕ್ಲಿಪ್ಗಳು ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಇಲ್ಲಿ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮೆಜೆಸ್ಟಿಕಲ್ಲಿ ಬೇಡ, ಅಯ್ಯೋ ಇಲ್ಲೇ ಎಲ್ಲಾದರೂ ಹೇಗಿದ್ರು ಈ ಕಡೆ ಬಂದಿದ್ದೀವಲ್ಲ, ಬೇರೆ ಕಡೆ ಎಲ್ಲಾದರೂ ನೋಡೋಣ ಅಂತ ಅಂದ್ಕೊಂಡು ಇದು ಏನದು ಮಂತ್ರಿ ಮಾಲ್ಗೆ ಇಲ್ಲಿಂದ ಯಾವುದು ಬಸ್ ಇಲ್ಲಿಂದ ಸೊ ನೋಡಬೇಕು ಅದೇನಾಯಿತೋ ಗೊತ್ತಿಲ್ಲ. ನಾನು ಫೋನಲ್ಲಿ ಮಾತಾಡ್ತಾ ನಾನು ಸ್ಟಾಪ್ ಅದಕ್ಕೋಸ್ಕರ ಇವಾಗ ಇಲ್ಲಿಂದ ಫೈನಲಿ ಇವಾಗ ಮಂತ್ರಿ ಮಾಲ್ ಒಳಗಡೆ ಬಂದಿದ್ದೀನಿ. ಆ್ಯಕ್ಚುಲಿ ಅಲ್ಲಿಂದ ಡೈಲಿ ಯೂಸ್ ಪ್ಯಾಂಟ್ಗಳು ಬಜೆಟ್ ನನ್ನ ಪ್ಯಾಂಟ್ಗಳೆಲ್ಲ ಅಷ್ಟೇನು ಕಾಣಿಸ್ತಾನೆ ಇಲ್ಲ. ಇಲ್ಲಿ ಜಾಸ್ತಿ ಪ್ಯಾಂಟ್ಗಳೆಲ್ಲ ಇಲ್ಲ, ಅಷ್ಟೊಂದು ಇದೆ ಜಾಸ್ತಿ ಅಷ್ಟೇ. ಬಟ್ ಆದರೂ ಇದನ್ನು ಪ್ರೈಸ್ ನೋಡ್ಬಿಟ್ಟು ಇದನ್ನು ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ತುಂಬ ಗ್ರ್ಯಾಂಡ್ ಬಟ್ಟೆಗಳಿದೆ ಅಲ್ಲಿ. ಇಲ್ಲಿದೆ, ಬಟ್ ಇದು ದಿಸ್ ಇಸ್ ನಾಟ್ ಡೈಲಿ ಯೂಸ್ ವೇರ್. ಎಷ್ಟು ಅಂತ ನೋಡೋಣ. ಹಾಂ, ನನಗೆ ಅರ್ಥನೇ ಆಗ್ತಿಲ್ಲ ಎಷ್ಟು ಅಂತ. 955 ಇದು. ಎಷ್ಟು 55 ಹಾಕಿದ್ದಾರೆ. ಏನು 55? ಈ ಕಡೆ ಇಲ್ಲೇ ಬಾ. ಡೈಲಿ ಯೂಸ್ಗೆ ಅದು ಆಗಲ್ಲ. ಅದು ಡೈಲಿ ಯೂಸಿಗೆ. ಸೊ 1 2 ಸೊ ನೋಡೋಣ ಬೇರೆ ಯಾವುದಾದ್ರೂ ಇನ್ನೊಂದು 2-3 ಅಂಗಡಿಗಳನ್ನ